ಹಸು ಪಡೋದು. ಅಕ್ಕ ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ಕಣಕ್ಕ. ಇಕ್ಕಿರೋ ಆರ್ಟಿಫಿಷಿಯಲ್ ನಾನು ಹೆಂಚಿನ ತಗೊಳಕದ್ದೀಗ. ಅಯ್ಯೋ ಆ ಪಕ್ಕದಲ್ಲಿ ಕುಂತಿರೋಳು ಒಂದು ಹಿಂಗೆ ತಿರ್ಕ ನೋಡೋದು ಹಿಂಗೆ ಅನ್ನೋದು ಇತ್ತಳವಿಕ ಹೋದ್ರು ಅವ್ಳಿಗೆ ಏನವ ಹಿಂಗೆ ಅನ್ನೋದು ಅಂತ ಒಡವೆ ಮಾಡಿಸ್ಕೊಂಡಳ ಇಂಥ ಒಡವೆ ಮಾಡಿಸ್ಕೊಂಡಳ ಹಂಗೆ ನೋಡ್ತಿಲ್ಲ ಕಣಕ್ಕ. ಹಿಂಗೆ ಮಾಡಿಸ್ಕೊಂಡ್ಯಾ ಅಂದು ಒಂದು ಸುಮ್ಮನೆ ಅದಕ್ಕೆ ಏನಂದು ಗೊತ್ತಾ, ಅಯ್ಯೋ ಚೆನ್ನಾಗವ ಹಿಂಗೇನವ ಮಾಡ್ಕೊತಿದೆ ಅಂದು. ಇದು ಏನಕ್ಕೆ ಹಿಂಗಾದ್ರೆ ಜನಗಳು ಹಂಗೆ ಕಲ್ತಿರೋದು. ಕೆಳಗಡೆಯಿಂದ ಮೇಕಂಡು ನೋಡಿದ್ಲು ಕಣಕ್ಕ. ಅವ್ರಿಗೇನು ಅನ್ನೋದು ಹಸು ಪಡೋದು ಹೊಟ್ಟ ಉರಿ ನಮ್ಮ ದುಡ್ಡನ್ನ ಮಾಡಿಸ್ಕೊಳಂಗಿಲ್ವಾ ತೊಟ್ಕೊಳಂಗಿಲ್ಲ. ಒಂದು ಸೀರೆ ಉಟ್ಕೊಂಡು ಎಲ್ಗೋದ್ರು ಅನ್ನೋದು ಗುಸು 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 ಏನೋ ಮನೇಲಿ ಅಯ್ಯೋ ಅವ್ರಿಗೇನವ ಉಣ್ಕ ತಿನ್ಕೊಂಡು ಮಲ್ಕೊಂತಾರ ಅವ್ರವ್ರ ನೋವು ಅವ್ರಿಗೆ ಇರ್ತಾರೆ ನೆಮ್ಮದಿಯಾಗ ಅವರ ಅನ್ನೋದು. ಬರೀ ಇದ್ಯಾಕತಾಯಿ ನೆಮ್ಮದಿ ನಮ್ಮ ಸಂಕಟ ಕಷ್ಟಗಳು ನಮ್ಗೆ ಗೊತ್ತು. ಊಟ ಕಿಚ್ಬಿಡೋದು ಇಲ್ಲ ಅಂತ ನಾವು ಕೇಳೋಕೋರು ಕೊಟ್ಟಾರ ಆರ್ಕನಾಗಿತ್ತಾರ ಕಣಕ್ಕ. ಅದಕ್ಕೆ ನಮ್ಮ ಮನೇಲಿ ನಾವು ಆಮ್ಲೆ ಗಂಜಿ ಕುಡ್ಕೊಂಡು ಇರೋದ ನಾವು ತೋರಿಸ್ಕೊಂಡೇನೆ ನಮ್ಮ ಕಥೆ ನಾವು ಕೊಡ್ತಾಯಿದ್ರು. ಆಮೇಲೆ ಇನ್ನೊಂದು ದಿವಸ ಕಿಚ್ಚು ಎಲ್ಲರೂ ತೊಟ್ಕ ಹಿಂಗೆ ಹೋಲಿ ಅಲ್ಲಿ ಗಂಟೆ ಹೋಗ್ಗಂಟು ನೋಡೋದು ಪಕ್ಕದಲ್ಲಿ ಯಾರು ಇರಲಿ ಟಿವಿ ಅದು ಹಿಂಗೆ ಕೊಯ್ತಾಳ ಅನ್ನೋದು ಹಿಂಗೆ ಹೋಯ್ತಾಳ ಹಿಂಗೆ ಮುಡ್ಕೋಯ್ತಾಳ ಅದೇ ಅಂತ ಸೀರೆ ಉಟ್ಕೋಯ್ತಾಳ. ಅದೇ ಬಟ್ಟ ನೀನು ಇಕ್ಕೋರ ನನಗೇನವ ಅವ್ರಿ ಅದೇ ಒಬ್ಬ ಸಂಕಟ ಮಾಡಿದವರು ಅವರೇ ಹಾಳಾದಾರ ಹೊರತು ನಿಜ ಹಾಳಾಯ್ತು ಅನ್ಸ್ಕೊಳ್ಳೋರ್ಗೆ ಏನು ಸುಂಗ್ರು ಅವ್ರಿಗೆ ಆಯ್ತು. ಮಾಟ ಕೊಟ್ಟು ಅಂತೆಲ್ಲ ಅದೆಲ್ಲ ನಿಜ. ಅಯ್ಯೋ ಮಾಟ ಕೊಟ್ಟ ತಾತ್ಕಾಲಕ ಮಾಡಿದ್ರು ಏನ ನಮ್ಮ ಟೈಮ್ ಚೆನ್ನಾಗಿರೋ ನನಗೆ ಮಾಡಿಸ್ಬೋದು. ನನಗೆ 4 ದಿನ ಕಾಡಿಸ್ತದ. ಅಲ್ಲಿಗೆ ಹೋಗ್ಬೇಡ ನಮ್ಮೂರ್ಲಿ ಮಾಡಿಸಿದ್ಲ ಅಂತಲ್ಲ ಯಾರಿಗೂ ವಾರಗೀತಿಗ ಮಾಡಿಸಿ ಹೇಳು ಮಗ 3 ವರ್ಷ ಕಂಡ ಮನ್ಗಿರೋ ಜಾಗ ಬಿಟ್ಟು ಅಳ್ನೇ ತಿರ್ಬಿಟ್ಟು ಅವಳಿಗೆ ವಾಪಸ್ ರಿಟರ್ನು. ಮತ್ತೆ ತಪ್ಪಲ್ವಾ ಭಗವಂತ ಇಲ್ವಾ ಮಾಡಿಸ್ಬಾರ್ದು ಕಣಕ ಯಾರಿಗೂ ಮಾಟ ಮಂತ್ರ ನನ್ನ ಹೊಟ್ಟ ಕಿಚ್ಚು ವರ್ಮ ಮಾಡೋದು ಅವಳಿಗೆ ಮಾಡಿಸ್ಬೇಕು, ಅವಳು ಮನ ಹಾಳು ಮಾಡ್ಬೇಕು, ಅವಳು ಹಂಗವಳ ಅವಳು ಹಿಂಗವಳ ಅಂತ ಪಟ್ರ ಅವ್ರಿಗೆ ಅದು ತಿರುಗ್ಬಣ ಆಯ್ತಕ್ಕಂಗೆಲ್ಲ ಹೊಟ್ಟ ಕಿಚ್ಚು ಗೊತ್ತಿಲ್ಲದವರು ಅದಾನ ಆ ಥರ ಮಾಡಬಾರ್ದು ಕಣಕ. ಬೇಣು ಮಗ ಹಿಡ್ದಾರ ಮನೆ ಉದ್ದಾರ ನಾಸಾಲಿ ಸುಂದರು ಹಂಗೆ ನಮ್ಮಲ್ಲಿ ನೋಡಿದಿಲ್ಲ ಕಣ್ಣಲ್ಲಿ ನೀನು ಹಂಗೆ ಮಾಡ್ಸೋದು ಸರಿ. ಈಗ ನಮ್ಮ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಸುಮ್ಮನಿರ್ಬೇಕು ತಾನೆ. ಅಷ್ಟೇ ಮಾಟ ಮಾಡ್ಸೋದು ಊಟ ಮಾಡಿಸೋದು ಅಸೂಯೆ ಪಡೋದು ಅದೆಲ್ಲ ಎಲ್ಲಿ ಬಂದು ಅದು ಹೆಂಗಕ್ಕಂಗಾದ್ರೆ ಕಲ್ತಿರೋ ಬುದ್ಧಿ ಏನು ಮಾಡೋಕ್ಕಾಗಲ್ಲ. ಕಲ್ತಿರೋ ಬುದ್ಧಿ ಹಸು ಪಡೋದು ಕಾಲ್ ಕೆತ್ತಿ ಊರು ಬಿಟ್ಟೋದ್ರು ಅಂತಾರಲ್ಲ ಹಂಗ ಉಳ್ಕೊಂಡಾರೆ ಸುಮ್ಮನೆ ನಾಳೆ ಕೂಡ ಅವ್ರು ಅನುಭವಿಸ್ತಾರೆ. ನಮ್ಗಂತೂ ಎಲ್ಲ ಕೇಳಿ ಬೇಜಾರ್ಕೊಂಡು ನೀರು ಅನ್ಕೊ ನಾವು ಹೋಯ್ತೀವಿ ದೇವ್ರ ನಮ್ಮ ಮಕ್ಕಳು ಮರಿ ಬಯಸೋರು ಎಷ್ಟೋ ಜನ ಪ್ರಪಂಚ ಇಲ್ಲ ಅವ್ರ ನಾಸ ಅವರು ಅವ್ರು ಕೆಟ್ಟದ್ದು ಬಯಸಿ ನಮ್ಗೇನು ಸಿಕ್ಕಿದ್ದು ಅಂತ ಅನ್ನೋರು ಅವ್ರ. ಅದು ನಾವೇನು ಮಾಡೋಕ್ಕಾಗಲ್ಲ. ಅಕ್ಕ ನೋಡಕ್ಕ ಹಸು ಪಟ್ಟದವ್ರು 100% ಅಲ್ಲಿ 50% ಕೆಟ್ಟವ್ರು ಅವರಕ್ಕ, 50% ಒಳ್ಳೆಯವ್ರು ಅವರಕ್ಕ. ಕೆಟ್ಟವ್ರ ಬಗ್ಗೆ ನಾವು ಹೇಳ್ತಿರೋದು, ಒಳ್ಳೆಯವ್ರ ಬಗ್ಗೆ ಯಾಕೆ ಹೇಳೋಕ್ಕ. ಗಂಡು ಮಕ್ಳಲ್ಲೂ ಅಷ್ಟೇ ಅಕ್ಕ 100% ಇದೆ. 50 ದುಷ್ಟರಾದ್ರೆ 50 ಒಳ್ಳೆ ಮಕ್ಳು ಇರ್ತಾವೆ. ಅವ್ನು ನಾವು ಕೆಟ್ಟವ್ರು ಅಂತ ಹೇಳೋಕ್ಕಾಗಲ್ಲ. ಹೆಣ್ಮಕ್ಳಲ್ಲೂ ಅಷ್ಟೇ ಅಕ್ಕ ಅಲ್ಲಿ ಓಡೋಂಟೋಲು ಇಲ್ಲಿ ಓಡೋಂಟೋಲು ಅಂತೆಲ್ಲ ತಪ್ಪು ಅಕ್ಕ. ಅವ್ರ ಹಂಗೆ ಮಾಡಿದವ 100% 50% ಒಳ್ಳೆಯವರಾದ್ರೆ ಅವರಲ್ಲೂ ಕೆಟ್ಟವ್ರು ಇರ್ತಾವಕ್ಕ. ಅವೆಲ್ಲ ನಾವು ತಪ್ಪು. ಚೆನ್ನಾಗಿ ಓದಿ ನಿಂತ್ಕೊಳ್ಳೋರು ಎಷ್ಟೋ ಜನ ಇಲ್ವಾ ಹೆಣ್ಮಕ್ಳು ಕಷ್ಟಪಡ್ತಾವ. ಹೆಣ್ಮಕ್ಳು ಚೆನ್ನಾಗಿ ಓದ್ಕೊಂಡು ಚೆನ್ನಾಗೋ ಗಂಡು ಮಕ್ಳಿಗಿಂತ ಇದೆ ತಿಳುವಳಿಕೆ ಮುಂಡೆತಾವ. ಏನು ಮಾಡ್ತಾವ ಯಾವ ಜಾತಿ ಯಾರಿಗೆ ಕೂಲಿಯರ ಪಡ್ಕೊಂಡು ಓದ್ತಾವ. ಅಪ್ಪನ ಬಗ್ಗೆ ಯತ್ನ ಮಾಡಲ್ಲ, ಅವ್ರ ಬಗ್ಗೆ ಯತ್ನ ಅಣ್ಣ ತಂದಿರ ಬಗ್ಗೆ ಯತ್ನ ಮಾಡಲ್ಲ. ಇತ್ತಲ್ಲಕ್ಕ ಅವ್ರದಾವ ನಡ್ಸ್ಕೊ ಹೋಯ್ತಾನ. ಹೋಗ್ಲಿ ಮನೆಗೆರ ತಂದು ಒಪ್ಸಿ ಕಂಡು ಬರಂಗಿರ ಮದುವೆ ಮಾಡ್ಕೊಂಡವ ಎಲ್ಲ ಪಬ್ಲಿಕ್ ಮಾಡ್ಕೊಂಡು ನ್ಯೂಸ್ ಚಾನಲ್ಗೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಎಲ್ಲ ಬೇಳಿಸ್ಬಿಟ್ಟು ಆಮೇಲೆ ಕೊನೆಗೆ ಬರ್ತಾವ. ಏನು ಚಂದಕ ಆಡ್ಕೊಳ್ಳೋರು ಮುಂದೆ ಇಡ ಅವ್ವ ಅಪ್ಪನಿಗೆ ಊರಲ್ಲಿ ಹೋಯ್ತಾರೆ ರೋಡಲ್ಲಿ ಹೋಯ್ತಾರೆ ಇವಳು ಮಗಳು ಹೊಂಟಲ್ಲ. ಅಯ್ಯೋ ಇವಳು ಮಗಳು ಹೊಂಟದಂತ ಆಡ್ಕೊಂಡಾಗೆಲ್ವಕ್ಕ ಮಣ್ಣ ಮರಿಗೆ ನಮ್ಮ ಕೊಪ್ಪಾಯಿಗಳಿಗೆ ಮುಗಿತಾರೆ. ಅಯ್ಯೋ ತಕ್ಕ ಹಿಂಗೆ ಕಣ ಅಯ್ಯೋ ತಕ್ಕ ನಮಗೆ ಆಧಾರ ಪಾಪ ಮಾಡಿದಾರೆ ತಲೆ ಮೇಲೆ ಅಂತ ಹೆಂಗೆ ಹೋಲಿ ಏನಾರು ಮಾಡಲಿ. ಏನೋ ಅಲ್ಲೆಲ್ಲ ಮಾತಾಡ್ಕೊತಿರಲ್ಲ ನೋಡ್ತಿಲ್ಲಲ್ಲ ಮದುವೆ ಮನೇಲಿ ಅದಕ್ಕೆ ನಿಂಗೆ ಹೇಳಿದೆ ಅಷ್ಟೇ. ಆಯ್ತು ಬಿಡು, ನಿಂಗೂ ಗೊತ್ತಲ್ಲಿ ಹಿಂಗೆ ಅವ್ರ ಜನಗಳು ನಮ್ಗೆ ಯಾಕೆ ಅಂತ ಆಡ್ದಾರ ಪಾಪ ಆಡ್ದಾರ ಹೊತ್ಕೊಂಡ್ರು ಅಂತ ನಮ್ಗೆ ಏನಾರ ಮಾಡ್ಕೋದ್ಗಳು ಅರ್ತಿ ಹೇಳ್ದಿ ಕಣ. ಅವ್ರು ಮಾಡಿದವ್ರು ಅನ್ಭವಿಸ್ತಾರೆ. ತಕ್ಕ ಬಿಡು ಬರ್ತೀನಿ ಕಣಕ್ಕ. ಆಯ್ತು ಹೋಗ್ಬಿಡುವ.